Hello everyone, welcome to my YouTube channel. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಕಾಸ್ಟ್ ಶೀಟ್ ಬಗ್ಗೆ ನೋಡೋಣ. ಫಸ್ಟ್ ನಾವು ಫಾರ್ಮ್ಯಾಟ್ ತಿಳ್ಕೊಂಡ್ರೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಫಸ್ಟಲ್ಲಿ ಬರೋದು ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಎಂಪ್ಲಾಯೀಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದೆಲ್ಲ ಸೇರಿಸಿದ್ರೆ ಏನಾಗುತ್ತೆ? ಪ್ರೈಮ್ ಕಾಸ್ಟ್ ಆಗುತ್ತೆ. ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ಸ್ ಬಂದ್ಬಿಟ್ಟು ದೀಸ್ ಆರ್ ದ ಮಟೀರಿಯಲ್ಸ್ ವಿಚ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಪ್ರೊಡಕ್ಷನ್. ಇವಾಗ ಪ್ರೊಡಕ್ಷನ್ ಏನಾದರೂ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂತ ಅಂದರೆ ಆ ಪ್ರಾಸೆಸ್ಸಲ್ಲಿ ಏನು ಮೆಟೀರಿಯಲ್ಸ್ ಆಗುತ್ತೋ ಅದಕ್ಕೆ ನಾವು ಏನೇನು ಇನ್ಕರ್ ಮಾಡಿರ್ತೀವೋ ಅದನ್ನು ಡೈರೆಕ್ಟ್ ಮಟೀರಿಯಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಡೈರೆಕ್ಟ್ ಎಂಪ್ಲಾಯೀಸ್ ಬಂದ್ಬಿಟ್ಟು ಏನೇನು ವೇಜಸ್ಸು ನಾವು ಯಾರಿಗೆ ಕೊಡ್ತೀವಿ? ಎಂಪ್ಲಾಯೀಸ್ಗೆ. ಆ ಎಂಪ್ಲಾಯೀಸು ಪ್ರೊಡಕ್ಷನ್ ಪ್ರಾಸೆಸ್ಸಲ್ಲಿ, ಮ್ಯಾನುಫ್ಯಾಕ್ಚರ್ ಪ್ರಾಸೆಸ್ಸಲ್ಲಿ ಇದ್ದು ಅವ್ರಿಗೆ ನಾವು ಪೇ ಮಾಡ್ತಿದ್ದೀವಿ ಅಂತ ಅಂದರೆ ಅವ್ರಿಗೆ ಏನು ಪೇ ಮಾಡ್ತೀವೋ ಅವೆಲ್ಲ ಬರೋದು ಡೈರೆಕ್ಟ್ ಎಂಪ್ಲಾಯೀಸ್. ಅದರಲ್ಲಿ ಏನೇನು ಬರುತ್ತೆ? ವೇಜಸ್ ಆಗಿರ್ಬೋದು ಅಥವಾ ಸ್ಯಾಲರಿ ಬರಲ್ಲ ಇಲ್ಲಿ, ಯಾಕಂದರೆ ವೇಜಸ್ಸು ನಾವು ಡೈಲಿ ಬೇಸಿಸಲ್ಲಿ ಕೊಡ್ತೀವಿ ಅಥವಾ ವೀಕ್ಲಿ ಬೇಸಿಸಲ್ಲಿ ಕೊಡ್ತೀವಿ, ವಿಚ್ ವಿಲ್ ಬಿ ಇನ್ ದ ಪ್ರಾಸೆಸ್ ಆಫ್ ಮ್ಯಾನುಫ್ಯಾಕ್ಚರ್. ನೆಕ್ಸ್ಟ್ ಬರೋದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಫ್ಯೂಯಲ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಇದು ಕ್ಯಾರೇಜ್ ಆಗಿರ್ಬೋದು. ಅದು ಕ್ಯಾರೇಜ್ ಇನ್ವರ್ಡ್ಸ್ ಮಾತ್ರ ಇಲ್ಲಿ ಬರುತ್ತೆ, ಕ್ಯಾರೇಜ್ ಔಟ್ವರ್ಡ್ಸು ಇಂಡೈರೆಕ್ಟಲ್ಲಿ ಬರುತ್ತೆ. ಸೊ ಇವೆಲ್ಲ ಸೇರಿಸಿ ವಿಲ್ ಗೆಟ್ ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಬರೋದು ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಏನೇನಿರುತ್ತೆ? ಆಲ್ ದ ಓವರ್ ಹೆಡ್ಸ್ ವಿಚ್ ವಿಲ್ ಇನ್ಕರ್ ಇನ್ ದ ಫ್ಯಾಕ್ಟರಿಯಲ್ಲಿ ಏನೇನಿರುತ್ತೋ, ಅಂದರೆ ಏನೇನು ಇನ್ಕರ್ ಆಗುತ್ತೋ ಆ ಓವರ್ ಹೆಡ್ಸ್ ಮಾತ್ರ ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿರುತ್ತೆ. ಆ ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿ ಏನೇನು ಇನ್ಕರ್ ಮಾಡ್ತೀವಿ? ಇಂಡೈರೆಕ್ಟ್ ಮೆಟೀರಿಯಲ್. ಫಸ್ಟೆಲ್ಲ ನಾವು ನೋಡಿದ್ದು ಡೈರೆಕ್ಟು, ಇಲ್ಲಿ ಇಂಡೈರೆಕ್ಟ್ ನೋಡ್ತೀವಿ. ಇಂಡೈರೆಕ್ಟ್ ಮೆಟೀರಿಯಲ್ನ ನಾವು ಆ್ಯಡ್ ಮಾಡಿದ್ರೆ ಫ್ಯಾಕ್ಟರಿ ಓವರ್ ಹೆಡ್ಸ್ಗೆ ವಿಲ್ ಗೆಟ್ ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್, ಎರಡು ಒಂದೇ. ನೆಕ್ಸ್ಟ್ ಇದಕ್ಕೆ ಇವಾಗ ಈ ಒಂದು ಸ್ಟೇಜಲ್ಲಿ ಏನಾಗ್ತಿದೆ ನಮ್ಮ ಪ್ರಾಡಕ್ಟು, ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ಇನಿಷಿಯಲ್ ಆಯಿತು, ಎಲ್ಲ ಏನೋ ಪ್ರೊಡಕ್ಷನ್ ಪ್ರಾಸೆಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ ಪ್ರಾಸೆಸ್ ಆಗಿರ್ಬೋದು, ಇಲ್ಲಿ ಇನಿಷಿಯಲೈಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಫ್ಯಾಕ್ಟರಿಗೆ ಬಂತು. ನೆಕ್ಸ್ಟ್ ಇಲ್ಲಿ ಫ್ಯಾಕ್ಟರಿಯಲ್ಲಿದೆ ನಮ್ಮ ಪ್ರಾಡಕ್ಟು. ನೆಕ್ಸ್ಟ್ ಬರೋದು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ಗಿಂತ ಮುಂಚೆ ಲೇಬರ್ ಓವರ್ ಹೆಡ್ಸ್ನೆಲ್ಲ, ಅಂದರೆ ಅದೆಲ್ಲ ಇಂಡೈರೆಕ್ಟ್ ಲೇಬರ್ನೆಲ್ಲ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಅದಾದಮೇಲಿಂದ ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅಂದರೆ ಏನು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅವೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೆಳಗಡೆ ಬರುತ್ತೆ. ಈಗ ಫ್ಯಾಕ್ಟರಿ ಕಾಸ್ಟ್ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಅಂದರೆ ಈ ವ್ಯಾಲ್ಯೂ ಬಂದುಬಿಟ್ಟು ಇಟ್ ಈಸ್ ದ ಕಾಸ್ಟ್ ಆಫ್ ದ ಗೂಡ್ಸ್. ನಾವೇನು ಪ್ರೊಡ್ಯೂಸ್ ಮಾಡಿರ್ತೀವೋ ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಬರೀ ಪ್ರಾಡಕ್ಟ್ಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಇನ್ಕರ್ ಮಾಡ್ತೀವಿ ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಅಂದರೆ ನಾವು ಸೇಲ್ ಮಾಡೋದಕ್ಕೆ ಏನೇನು ಕಾಸ್ಟ್ ಇನ್ಕರ್ ಮಾಡ್ತೀವಿ? ಆಬ್ವಿಯಸ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ಸ್ ಬರುತ್ತೆ. ಈಗ ಕಾಸ್ಟ್ ಆಫ್ ಸೇಲ್ಸ್ಗೆ ಏನು ಆ್ಯಡ್ ಮಾಡಬೇಕು? ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಟೋಟಲ್ ಸೇಲ್ಸ್ ಬರುತ್ತೆ. ಈ ಕಾಸ್ಟ್ ಆಫ್ ಸೇಲ್ಸೇ ಕಾಸ್ಟು. ಯೂಶ್ವಲಾಗಿ ಕಾಸ್ಟ್ ಇದ್ದರೆ ಕಾಸ್ಟಿಗೆ ಪ್ರಾಫಿಟ್ ಆ್ಯಡ್ ಮಾಡಿ ನಾವು ಸೇಲ್ ಮಾಡ್ತೀವಿ ಅಲ್ವಾ? ಹಾಗೇನೆ ಇದರಲ್ಲೂ ಕಾಸ್ಟ್ ಆಫ್ ಸೇಲ್ಸ್ ಪ್ಲಸ್ ಪ್ರಾಫಿಟ್ ಏನು ಬರುತ್ತೆ? ಸೇಲ್ಸ್ ಬರುತ್ತೆ ಅಷ್ಟೆ.